ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಮ್ಮಲ್ಲಿ ಹೇಗೆ ಡಿಮಾರ್ಟ್ ರಿಲಯನ್ಸ್ ಇದೆಯೋ ಅದೇ ತರ ನಿಮಗೆ ಮಲೇಷಿಯಾ, ಸಿಂಗಾಪುರ್ ಮತ್ತೆ ಥೈಲ್ಯಾಂಡ್ ಅಲ್ಲಿ 7-Eleven ಅನ್ನೋ ಶಾಪ್ ಇದೆ. ಇದೊಂದು ಬಜೆಟ್ ಫ್ರೆಂಡ್ಲಿ ಶಾಪು. ಸೊ ಇದರಲ್ಲಿ ಏನೇನು ಸಿಗುತ್ತೆ, ಎಷ್ಟು ಪ್ರೈಸ್ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಸೊ ನಾನು ನಿಮಗೆ ಹೇಳಿದ್ನಲ್ಲ, ನಿಮಗೆ 7-Eleven ಸಿಮ್ ಸಿಗುತ್ತೆ ಅಂತ. ಇದೆ ನೋಡಿ. ಸೊ ನೀವು ಇದನ್ನು ಪರ್ಚೇಸ್ ಮಾಡಿ ನೀವು ಇಲ್ಲಿ ಓಡಾಡೋದಕ್ಕೆ ಲೋಕಲ್ಗೆ ನೀವು ಈ ಒಂದು ಸಿಮ್ನ ಯೂಸ್ ಮಾಡ್ಬೋದು. ನೀವು ಟ್ರಾವೆಲ್ ಮಾಡೋದಕ್ಕಾಗಿ, ಕ್ಯಾಬ್ ಬುಕ್ ಮಾಡೋದಕ್ಕಾಗಲಿ, ಇಲ್ಲ ಮ್ಯಾಪ್ ಯೂಸ್ ಮಾಡೋದಕ್ಕಾಗಲಿ, ಸೊ ಎಲ್ಲದಕ್ಕೂ ಸಿಮ್ ಯೂಸ್ ಆಗುತ್ತೆ. ಅದು ಕಮ್ಮಿ ಬೆಲೆಗೆ. ನೀವು ಏರ್ಪೋರ್ಟಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ತೊಗೊಂಡ್ರೆ ಈ ಥರ ಸ್ಟೋರಲ್ಲಿ ನಿಮಗೆ ಕಮ್ಮಿಗೆ ಸಿಗುತ್ತೆ. ಬೆಸ್ಟ್ ಪ್ರೈಸ್ ಆಗಿರುತ್ತೆ, ಒಂದು ಬಜೆಟ್ ಫ್ರೆಂಡ್ಲಿ ಆಗೂ ಇರುತ್ತೆ. ಮಲೇಷಿಯಾ, ಸಿಂಗಾಪುರು, ಥೈಲ್ಯಾಂಡಲ್ಲಿ ಎಷ್ಟೋ ದಿನಗಳು ನಮಗೆ ಒಂದು ಸರ್ವೈವ್ ಆಗೋದಕ್ಕೆ ಇದ್ದಂಥ ಫುಡ್ ಅಂದರೆ ಇದೆ ಮ್ಯಾಗಿ. ಏನಕ್ಕೆ ಅಂದರೆ ಒಂದಷ್ಟು ಕಡೆ ಚಿಕನ್ನು, ಪೋರ್ಕು ಮತ್ತು ಬೀಫ್ ಎಲ್ಲನೂ ಒಂದೇ ಕಡೆ ಮಾಡ್ತಾ ಇರೋ, ನಾವು ಅದನ್ನು ತಿಂತಾ ಇರಲಿಲ್ಲ. ಸೊ ಎಲ್ಲ ಮೀಟನ್ನು ಒಂದೇ ಕಡೆ ಕುಕ್ ಮಾಡ್ತಾ ಇರೋದ್ರಿಂದ ನಮಗೆ ಅದು ತಿನ್ನೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಹಂಗಾಗಿ ನಾವು ಬರೀ ಪರ್ಟಿಕ್ಯುಲರ್ ಆಗಿ ಚಿಕನ್ನು ಇಲ್ಲ ಅಂದರೆ ಸೀ ಫುಡ್ ಮಾತ್ರ ತಿನ್ನೋದ್ರಿಂದ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅದು ಬೇರೆ ಬಜೆಟ್ ಫ್ರೆಂಡ್ಲಿ. ಈ ಒಂದು ಇದು ಸೀ ಫುಡ್ ಮ್ಯಾಗಿ, ಇದು ಪ್ರೈಸ್ ಬಂದು 14 ಬಾಟ್. ಅಂದರೆ 14 ಬಾಟ್ ಅಂದರೆ ನಿಮ್ಗೆ ಇದೊಂದು 30 ರೂಪಾಯಿ ಆಗುತ್ತೆ. ಸೊ ಆರಾಮಾಗಿ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ನೀವು ಒನ್ ಟೈಮ್ ಊಟನ ಇಲ್ಲಾಂದ್ರೆ ಸ್ನ್ಯಾಕ್ಸ್ ಥರ ಇದನ್ನ ಮ್ಯಾನೇಜ್ ಮಾಡ್ಬೋದು. ಹಾಟ್ ವಾಟರ್ ಇಲ್ಲೇ ಸಿಗುತ್ತೆ ನಿಮಗೆ, ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಅದನ್ನ ಫಿಲ್ ಮಾಡಿಕೊಂಡು ನೀವು ಅದನ್ನ ತಿಂದು ಆರಾಮಾಗಿ ಸರ್ವೈವ್ ಆಗ್ಬೋದು. ಇಂಟರ್ನ್ಯಾಷನಲ್ ಟ್ರಿಪ್ ಬಂದಾಗ ನಿಮಗೆ ಇಲ್ಲಿ ಇಂಡಿಯನ್ ಫುಡ್ ಸಿಗೋದು ಸ್ವಲ್ಪ ಕಮ್ಮಿ, ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಇರುತ್ತೆ. ಅಕಸ್ಮಾತ್ ಸಿಕ್ಕಿದ್ರೂ ರೇಟ್ ಜಾಸ್ತಿ ಇರುತ್ತೆ. ಒಬ್ಬೊಬ್ರು ಅಫೋರ್ಡ್ ಮಾಡ್ಬೋದು, ಒಬ್ಬೊಬ್ರು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಒಂದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಬಂದಾಗ ಈ ಥರ ಒಂದು ಫುಡ್ ತೊಗೊಂಡ್ರೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಸೊ ವೆಜಿಟೇರಿಯನ್ ಅವ್ರಿಗೂ ಇಲ್ಲಿ ಕೇಳಿದ್ರೆ ಅಕಸ್ಮಾತ್ ಒಂದೊಂದು ಕಡೆ ನಿಮಗೆ ಇಲ್ಲಿ ಹಾಕಿರೋದಿಲ್ಲ ವೆಜ್ಜು, ಏನು ಬೇರೆ ಲ್ಯಾಂಗ್ವೇಜಲ್ಲಿ ಹಾಕಿರ್ತಾರೆ, ಗೊತ್ತಾಗಲ್ಲ ವೆಜ್ಜೋ ನಾನ್ ವೆಜ್ಜೋ ಅಂತ. ಈ ಶಾಪ್ ಅವ್ರನ್ನೇ ಕೇಳಿದ್ರೆ ಅವರೇ ಹೇಳ್ತಾರೆ ವೆಜ್ಜಾ ನಾನ್ ವೆಜ್ಜಾ ಅಂತ. ಸೊ ಹಾಗಾಗಿ ಒಂದು ಬಜೆಟ್ ಫ್ರೆಂಡ್ಲಿ ಫುಡ್ಡು ಒನ್ ಟೈಮ್ಗೆ ನೀವು ಆರಾಮಾಗಿ ಇದನ್ನು ತಿಂದು ಸರ್ವೈವ್ ಮಾಡ್ಬೋದು. ಒನ್ ಟೈಮ್ ಅಲ್ಲ, ಬೇಕಾದ್ರೆ ನೀವು ಡೈಲಿ ತಿನ್ಬೋದು. ಮ್ಯಾಗಿ ಲವರ್ಸ್ ಆದರೆ ನಿಮಗೆ ಇಷ್ಟ ಆಗಿದೆ. ಯಾಕಂದರೆ ಇದು ಬರೀ ಇಲ್ಲಿ ಮಲೇಷಿಯನ್ ಥರ ಸ್ಟೈಲ್ ಅಲ್ಲ, ಇಲ್ಲಿ ಇದರಲ್ಲಿ ಸ್ಪೈಸಿನೂ ಇರುತ್ತೆ, ಸಾಲ್ಟ್ ಇರುತ್ತೆ. ಆರಾಮಾಗಿ ನೀವು ತಿಂದು ಎಂಜಾಯ್ ಮಾಡ್ಬೋದು. ಸೊ ಇದೇನು ಸೆಕ್ಷನ್ ನೋಡ್ತಾ ಇದ್ದೀರಾ, ಇದು ಫುಲ್ಲು ಪ್ಯಾಕ್ಡ್ ಫುಡ್ ಸೆಕ್ಷನ್ನು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ರೈಸು ಚಿಕನ್ನು ಮತ್ತು ರೈಸು ಬೀಫು, ಆಮೇಲೆ ಇಲ್ಲಿ ರೈಸು ಮತ್ತು ಎಗ್, ಸೊ ಎಲ್ಲನೂ ಪ್ಯಾಕ್ ಮಾಡಿ ಇಕ್ಕಿರ್ತಾರೆ. ಅದ್ರ ಜೊತೆಗೆ ಪ್ರೈಸು ಹಾಕಿರ್ತಾರೆ. ಸೊ ಯಾವ್ದು ಬೇಕೋ ಅದು ತೊಗೊಳ್ಳಿ, ಅಲ್ಲೋಗಿ ಕೌಂಟ್ರಲ್ಲಿ ಕೊಡಿ, ಬಿಸಿ ಮಾಡಿ ಕೊಡ್ತಾರೆ, ತಿನ್ನೋದು ಅಷ್ಟೇ. ಸೊ ಇಲ್ಲಿ ನಿಮಗೆ ಎಲ್ಲನೂ ಫುಲ್ ಪ್ಯಾಕ್ಡ್, ಅಂದರೆ ನೀವು ಕಷ್ಟನೇ ಪಡೋವಾಗಿಲ್ಲ, ಆ ಥರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಇಷ್ಟೇ ಎಲ್ಲ ಇನ್ನೂ ಬೇಜಾನ್ ಐಟಮ್ ಇದೆ, ಬನ್ನಿ ಹೋಗಿ ಬೇರೆ ಕೌಂಟರಲ್ಲಿ ನೋಡೋಣ. ಈ ಕಂಪ್ಲೀಟ್ ಸೆಕ್ಷನ್ ಬಂದು ಬ್ಯೂಟಿ ಪ್ರಾಡಕ್ಟ್ಸು. ಇಲ್ಲಂತೂ ಡಿಫ್ರೆಂಟ್ ಫ್ಲೇವರ್ ಐಸ್ ಕ್ರೀಮ್ಸ್ ಇತ್ತು. ನಾವು ಮೈಲೋ ಎಲ್ಲ ಹಾಲ್ಗೆ ಹಾಕ್ಕೊಂಡು ಕುಡ್ದಿದ್ದೀವಿ, ಬಟ್ ಇಲ್ಲಿ ಮೈಲೋ ಐಸ್ ಕ್ರೀಮೇ ಮಾಡಿಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಕಿಟ್ ಕ್ಯಾಟ್ದು ಐಸ್ ಕ್ರೀಮ್ ಇದೆ, ಓರಿಯೋ ಐಸ್ ಕ್ರೀಮ್ ಇದೆ, ತುಂಬ ವೆರೈಟಿ ಐಸ್ ಕ್ರೀಮ್ಸ್ ಇದೆ ಮಾತ್ರ. ಇನ್ನು ಈ ಕೌಂಟ್ರಲ್ಲಿ ಪೆಟ್ಸು, ಫುಡ್ಡು ಮತ್ತು ರೂಮ್ ಫ್ರೆಶ್ನರ್ಸು, ರೂಮ್ ಸ್ಪ್ರೇಸು ಮತ್ತು ಡಿಟರ್ಜೆಂಟ್ ಪೌಡರ್ಸು, ಲಿಕ್ವಿಡ್ಸು, ಆ ಥರ ಈ ಸೆಕ್ಷನ್ಸಲ್ಲೆಲ್ಲ ಇದೆ. ಈ ಕೌಂಟರಲ್ಲಿ ಫೇಸ್ ಪೌಡರ್, ಪರ್ಫ್ಯೂಮ್, ರೋಲ್ ಆನ್ ಎಲ್ಲ ಇದೆ. ಈ ಕೌಂಟರಲ್ಲಿ ಸೋಪು, ಶ್ಯಾಂಪು, ಬಾಡಿ ಲೋಷನ್, ಪೌಡರ್ ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಕೋಲ್ಗೇಟ್ ಪೇಸ್ಟ್ ಸಿಗುತ್ತೆ. ಇಂಥ ಸಿಗಲ್ಲ ಅನ್ನೋಂಗಿಲ್ಲ, ಇಂಡಿಯಾದಲ್ಲಿ ಏನೇನಿದೆಯೋ ಎಲ್ಲ ಐಟಮು ಇಲ್ಲೂ ಕೂಡ ಸಿಗುತ್ತೆ. ಅಕಸ್ಮಾತ್ ನಾವು ಅರ್ಜೆಂಟಲ್ಲಿ ಪ್ಯಾಕ್ ಮಾಡ್ಕೊಬೇಕಾದ್ರೆ ಏನಾದರೂ ಮಿಸ್ ಮಾಡ್ಕೊಂಬಿಟ್ಟಿದ್ರೆ ಆರಾಮಾಗಿ ಇಲ್ಲಿ ನೀವು ಬಂದು ತೊಗೊಬೋದು, ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ.
ಈ ಸೆಕ್ಷನಲ್ಲಿ ನಮಗೆ ಮಿಲ್ಕ್ ಪೌಡರು, ಮೈಲೋ, ಬೂಸ್ಟ್, ಹಾರ್ಲಿಕ್ಸ್, ಕಾಫಿ ಪುಡಿ, ಟೀ ಪುಡಿ ಎಲ್ಲನೂ ಸಿಗುತ್ತೆ. ಈ ಸೆಕ್ಷನಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಟೆಟ್ರಾ ಪ್ಯಾಕ್ ಮಿಲ್ಕ್ ಶೇಕು, ಜ್ಯೂಸು ಎಲ್ಲ ಸಿಗೋವಂಥದ್ದು. ಈ ಕಡೆ ಕಂಪ್ಲೀಟ್ ಸ್ನ್ಯಾಕ್ಸು, ಚಾಕ್ಲೇಟ್ಸ್ ಸೆಕ್ಷನ್ನು. ಇಲ್ಲಿ ನಿಮಗೆ ಮಿಕ್ಸ್ಚರು, ಚಿಪ್ಸು, ರಸ್ಕು ಅಂಥದ್ದೆಲ್ಲ ಸಿಗೋವಂಥದ್ದು ಈ ಕಡೆ. ಇಲ್ಲಿ ನೋಡಿ, ಇಲ್ಲಂತೂ ಕಂಪ್ಲೀಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಪ್ಯಾಕೆಟ್ಸ್ಗಳಿದೆ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಆ್ಯಪಲ್ನ ಪ್ಯಾಕ್ ಮಾಡಿಟ್ಟಿದ್ದಾರೆ. ಇಷ್ಟಕ್ಕೆ 105 ತಾಯಿ ಬಾಟು, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 260 ರೂಪಾಯಿ ಆಗುತ್ತೆ. ಈ ನಾರ್ಮಲ್ ಆ್ಯಪಲ್ ಬಂದು ಇದಕ್ಕೆ 89 ತಾಯಿ ಬಾಟು, ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ಆಲ್ಮೋಸ್ಟ್ ಒಂದು 220 ರೂಪಾಯಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಾಳೆಹಣ್ಣು ಎರಡಕ್ಕೆ ಎಷ್ಟಿದೆ ದುಡ್ಡು? 14 ತಾಯಿ ಬಾಟು, ಅಂದರೆ ಆಲ್ಮೋಸ್ಟ್ 35 ರೂಪಾಯಿ ಎರಡು ಬಾಳೆಹಣ್ಣಿಗೆ. ಈ ಸೆಕ್ಷನಲ್ಲಿ ನಿಮಗೆ ಡಿಫ್ರೆಂಟ್ ಫ್ಲೇವರ್ಸ್ ವೇಫರ್ಸ್ ಇದೆ, ಬಿಸ್ಕೆಟ್ಸ್ ಇದೆ. ಬಿಸ್ಕೆಟ್ಸಲ್ಲಿ ಕ್ರೀಮ್ ಬಿಸ್ಕೆಟ್ಸ್ ಇದೆ, ಗುಡ್ ಡೇ ಬಿಸ್ಕೆಟ್ ಇದೆ, ಸಾಲ್ಟ್ ಇದೆ, ತುಂಬ ಹಲವಾರು ವೆರೈಟಿ ಬಿಸ್ಕೆಟ್ಸ್ ಇದೆ. ಈ ಕಡೆ ಗೋಡಂಬಿ, ಬಾದಾಮಿ, ಸಾಲ್ಟೆಡ್ ಪೀನಟ್ಸು, ಮಸಾಲ ಪೀನಟ್ಸು, ಒಂದಷ್ಟು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಥೈಲ್ಯಾಂಡಲ್ಲಿ ಸಿಗೋವಂಥ ಲೇಸ್ ನೋಡಿ, ಪ್ಯಾಕಿಂಗೇ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಫ್ಲೇವರ್ ಲೇಸಸ್ ಇದೆ ಇಲ್ಲಿ. ಇದಂತೂ ಕಂಪ್ಲೀಟ್ ಬ್ರಿವರೇಜಸ್ ಕೌಂಟರ್. ಇಲ್ಲಿ ವೆರೈಟೀಸ್ ಆಫ್ ವಾಟರ್ ಬಾಟಲ್ ಬ್ರ್ಯಾಂಡೆಡ್ಸ್ ಇಟ್ಟಿದ್ದಾರೆ, ಎಲ್ಲ ಕೋಲ್ಡ್ ಫ್ರಿಜ್ ಒಳಗಡೆ ಇಟ್ಟಿದ್ದಾರೆ. ಇನ್ನು ಈ ಕಡೆ ಕೋಲ್ಡ್ ಕಾಫಿ, ಜ್ಯೂಸ್, ವೆರೈಟಿ ಮಿಲ್ಕ್ ಶೇಕ್ಸ್ ಎಲ್ಲ ಇಟ್ಟಿದ್ದಾರೆ.
ಈ ಕಡೆ ವೆರೈಟೀಸ್ ಆಫ್ ಆಲ್ಕೋಹಾಲ್ನ ಇಟ್ಟಿದ್ದಾರೆ. ಇಲ್ಲಿದೊಂದು ಸಪ್ರೇಟು ರೂಲ್ ಇದೆ. ಏನು ಅಂದರೆ ಆಲ್ ಲಿಕ್ಕರ್ ಆ್ಯಂಡ್ ಆಲ್ಕೋಹಾಲಿಕ್ ಬ್ರಿವರೇಜಸ್ ಆರ್ ಅಲೌಡ್ ಟು ಸೆಲ್ ಫ್ರಮ್ 11 to 2 ಆ್ಯಂಡ್ ಅಗೈನ್ 5 to 12 ನೈಟ್. ಈ ಕೌಂಟರಲ್ಲಿ ನಮಗೆ ಹಾಟ್ ವಾಟರ್ ಸಿಗುತ್ತೆ. ಹಂಗೆ ಪಕ್ಕದಲ್ಲಿ ಐಸ್ ಕ್ಯೂಬ್ಸ್ ಇದೆಯಲ್ಲ, ಅಲ್ಲಿ ನಾವು ಐಸ್ ಕ್ಯೂಬ್ಸ್ನ ಕೂಡ ತೊಗೊಬೋದು. ಈ ಸೆಕ್ಷನಲ್ಲಿ ಕಂಪ್ಲೀಟ್ ಡಿಫರೆಂಟ್ ವೆರೈಟೀಸ್ ಆಫ್ ಮಿಲ್ಕ್ ಶೇಕ್ಸು ಮತ್ತು ಪ್ಯಾಕ್ಡ್ ಫ್ರೂಟ್ ಜ್ಯೂಸ್ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೇಯಿಸಿರೋ ಕಾರ್ನು ಕೂಡ ಪ್ಯಾಕ್ ಮಾಡಿಟ್ಟಿದ್ದಾರೆ. ಅದಲ್ಲದೆ ನಿಮಗೆ ಇಲ್ಲಿ ಕಟ್ ಮಾಡಿರೋ ಫ್ರೂಟ್ಸ್ ಕೂಡ ಸಿಗುತ್ತೆ. ಇಲ್ಲಿ ಆ್ಯಪಲ್ ಇದೆ, ಇಲ್ಲಿ ಮ್ಯಾಂಗೋ ಇದೆ, ಇನ್ನು ಹಲವಾರು ವೆರೈಟೀಸ್ ಆಫ್ ಫ್ರೂಟ್ಸು ಸಿಗುತ್ತೆ ಇಲ್ಲಿ. ಈ ಕೌಂಟ್ರಲ್ಲಿ ನಿಮಗೆ ವೆಜ್ ಮತ್ತು ನಾನ್ ವೆಜ್ ಸ್ಯಾಂಡ್ವಿಚಸ್ ಸಿಗುತ್ತೆ. ತೊಗೊಂಡೋಗಿ ಬಿಸಿ ಮಾಡ್ಕೊಂಡು ಓವನಲ್ಲಿ ತಿಂತಾ ಇರೋದಷ್ಟೇ. ಫುಲ್ ಈಸಿ ಮಾಡಿಬಿಟ್ಟಿದ್ದಾರಲ್ಲ. ಇನ್ನು ಈ ಕೌಂಟ್ರಲ್ಲಿ ನಿಮಗೆ ಸಾಸೇಜಸ್ ಸಿಗುತ್ತೆ, ಚಿಕನ್ನು, ಮಟನ್ನು, ಬೀಫು ಎಲ್ಲನೂ ಇರುತ್ತೆ. ಬಟ್ ನೋಡಿ ತೊಗೊಬೇಕು. ಅಷ್ಟೇ ಅಲ್ಲ, ಇಲ್ಲಿ ಬರ್ಗರ್ ಕೂಡ ಇದೆ. ಅದನ್ನು ಕೂಡ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸುಮ್ಮನೆ ತೊಗೊಳ್ಳೋದು, ಬಿಸಿ ಮಾಡ್ಕೊಳ್ಳೋದು, ತಿಂತಾ ಇರೋದು ಅಷ್ಟೇ. ಇಲ್ಲಿ ಕಂಪ್ಲೀಟ್ ಪ್ಯಾಕ್ಡ್ ಫುಡ್ ಕೌಂಟರು. ಸೊ ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಪ್ಯಾಕ್ ಮಾಡಿ ಇಕ್ಕಿರ್ತಾರೆ. ವೈಟ್ ರೈಸ್ ಆಗಲಿ, ನೂಡಲ್ಸ್ ಆಗಲಿ, ಫ್ರೈಡ್ ರೈಸ್ ಆಗಲಿ ಎಲ್ಲನೂ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅವರು ಓವನಲ್ಲಿ ಬಿಸಿ ಮಾಡಿ ಕೊಡ್ತಾರೆ. ಹಾಗೆ ತಿಂತಾ ಇರ್ಬೋದು. ನೋಡಿದ್ರಲ್ಲ, ಅಷ್ಟೇ.